ಸ್ನೇಹಿತರೆ, ಇವತ್ತು ಒಂದು 40 ಇಂಚಿನ ಚೆಸ್ಟ್ ಸೈಜ್ದು ಬ್ಲೌಸ್ ಕಟ್ ಮಾಡೋಣ. ಸೊ ಫುಲ್ ಬಸ್ಟ್ 41 ಇದೆ. ಓಕೆ, 40 ಅಪ್ಪರ್ ಚೆಸ್ಟ್ ಇದೆ. ಸೊ ಇದಕ್ಕೆ ಪ್ರಾಬ್ಲಮ್ ಇಲ್ಲದೆ ಡೀಪ್ ನೆಕ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಮಗೆ ಲೆಂತ್ ಬಂದು 13.5 ಇದೆ. ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. ಬಟ್ಟೆ ಅನ್ನೋದು ಇಲ್ಲಿ ಕರೆಕ್ಟಾಗಿ ಇರಲ್ಲ ಒಂದೊಂದ್ಸಲಿ. ಇವಾಗ ನಾವು ಇಲ್ಲಿ ಅರ್ಧ ಇಂಚು ಮೊದಲಿಗೆ ಮಾರ್ಜಿನ್ ಬಿಟ್ಬಿಡೋಣ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1.5 ಬಿಡ್ತಾರೆ. ನಾನು 100% ಕ್ವಾಲಿಟಿ ಕೊಡ್ತಾ ಇದ್ದೀನಿ ಇದಕ್ಕೆ. ಇಲ್ಲಿ 1/2 ಇಂಚ್ ನಾನು ತೆಗಿತೀನಿ. ತೆಗೆದ ಮೇಲೆ ನಾನು ಎಕ್ಸ್ಟ್ರಾ ಪಟ್ಟಿ ಕೊಡ್ತೀನಿ. ಇಲ್ಲಿ ಅದು ಕೆಲಸ ಅನ್ನೋದು ಸ್ವಲ್ಪ ಡಬಲ್ ಆಗುತ್ತೆ, ಬಟ್ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ. ಯಾರು ನಿಮಗೆ ಬಾರ್ಗೇನ್ ಮಾಡದೆ ಚೆನ್ನಾಗಿ ದುಡ್ಡು ಕೊಡ್ತಾರೋ, ಸೊ ನೀವು ಅವ್ರಿಗೆ 100% ಕ್ವಾಲಿಟಿ ಕೊಡಿ. ಇಲ್ಲಾಂದರೆ ಕೆಲಸ ಈಸಿ ಮಾಡ್ಕೊಬೇಕಂದ್ರೆ ಯಾರಿಗೆ ನೀವು ಕಮ್ಮಿ ರೇಟಿಗೆ ಹೊಲಿತಿದ್ದೀರಾ, ನೀವೆಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾಡ್ಕೋಬೋದು. ಈಗ ನೋಡಿ, ನಾನು ಫುಲ್ ಲೆಂತ್ 13.5 ಬೇಕು. ನಾನು 1/2 ಇಂಚು ಇಲ್ಲಿ ಕೆಳಗಡೆ ಬಿಟ್ಟಿದ್ದೀನಿ. ಇಲ್ಲಿ 13.5 ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮತ್ತೆ ಎಕ್ಸ್ಟ್ರಾ ತೊಗೋತೀನಿ. ಈ ಎಲ್ಲ ರೂಲ್ಸು ಫಾಲೋ ಮಾಡಿ. ಬಿಗಿನರ್ಸ್ ಆದರೆ ನಿಮ್ಮ ಕೈ ಸೆಟ್ ಆಗೋವರೆಗೂ ನೀವು ಇದೇ ಥರ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡೇ ಕೆಲಸ ಮಾಡಿ. ಸೊ 2 ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಕೊಬೇಕು, ನನಗಿಲ್ಲಿ ಶೋಲ್ಡ್ರ್ ಅನ್ನೋದು ಇವ್ರದ್ದು 15 ಇದೆ. ನಾನು -1 ಮಾಡ್ಕೊಂಡು 14 ಮಾಡ್ಕೊಂಡಿದ್ದೀನಿ. ಇದು ಯಾಕೆ ಅಂದರೆ ನಾವು 15ರಿಂದ 7.5 ತೊಗೋಬಹುದು. ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಸ್ವಲ್ಪ ಇದು ಹೆವಿ ಡೀಪ್ ಇರೋದ್ರಿಂದ 1 ಇಂಚು ಮೊದಲೇ ಮೈನಸ್ ಮಾಡಿಕೊಂಡ್ರೆ ನಮಗೆ ಈ ಸ್ಲೀವ್ ಅನ್ನೋದು, ಶೋಲ್ಡ್ರ್ ಏನು ಡ್ರಾಪ್ ಆಗೋಲ್ಲ. ನೀವು 7.5 ತೊಗೊಂಡ್ರು ಈ ಸ್ಲೀವ್ ಅನ್ನೋದು ಎಲ್ಲಿ ಕೂರಬೇಕೋ ಅಲ್ಲೂ ಕೂರದೆ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಇವಾಗ ನೀವೇನಾದ್ರು ಪಫ್ ಸ್ಲೀವ್ ಏನಾದ್ರು ಹೊಲಿತಿದ್ದೀರಾ ಅಂದರೆ ಅದು ಕರೆಕ್ಟಾಗಿ ಇಲ್ಲಿ ಅದು ಏನಾದರೂ ಪೊಸಿಷನ್ ಏನಿರುತ್ತೋ ಅಲ್ಲಿರ್ದಂಗೆ ಸ್ವಲ್ಪ ಕೆಳಗಡೆ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಫಸ್ಟೇ 1 ಇಂಚ್ ಮೈನಸ್ ಮಾಡ್ಕೊಂಡಿದ್ದೀನಿ. 15 ಏನಿತ್ತು 1 ಇಂಚ್ ಮೈನಸ್ ಮಾಡ್ಕೊಂಡು 14 ತೊಗೊಂಡಿದ್ದೀನಿ. ನೀವು 16 ಇದ್ದರೆ ಈ ಥರ ಡೀಪ್ ಆಗ್ತಿದ್ದೀರಾ ಅಂದರೆ 1 ಇಂಚ್ ಮೈನಸ್ ಮಾಡಿಕೊಂಡು 15ಗೆ ಲೆಕ್ಕ ತೊಗೊಳ್ಳಿ. ಆವಾಗ ಅದು ಸರಿಯಾಗಿ ಬರುತ್ತೆ. ಸೊ ನಾನೀಗ 14 ಆಯಿತು. 14ರಲ್ಲಿ ಅರ್ಧ ಅಂದರೆ ನಾನು 7 ಹತ್ರ ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಶೋಲ್ಡ್ರು ಯಾವುದಕ್ಕೆ ಯಾವ ಥರ ಮೈನಸ್ ಮಾಡ್ಕೊಳ್ಳೋದು ಅಂತ ನೋಡಬೇಕು ನೀವು. ಸೊ ಈಗ 7 ಇದೆ ನನಗೆ. ಶೋಲ್ಡ್ರ್ ಅನ್ನೋದು 7 ಏನು ಬಂದಿದೆ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈಗ ನಾನು ಡೀಪ್ ನೋಡ್ಕೋತೀನಿ ಎಷ್ಟು ಡೀಪ್ ಬೇಕು ಅಂತ. 10 ಇಂಚು ಡೀಪ್ ತೊಗೊಂಡಿದ್ದೀನಿ. ಈಗ 10 ಇಂಚು ಡೀಪ್ಗೆ ನಾನು ಇಲ್ಲಿ ಎಷ್ಟು ಮೈನಸ್ ಮಾಡಬೇಕಂದ್ರೆ 4 ಇಂಚಿಗೆ 1 ಇಂಚು ಲೆಕ್ಕ, ಅಂದರೆ 1 ಇಂಚಿಗೆ 1/4 ಇಂಚು ಅಂತ. ಸೊ 4 ಇಂಚಿಗೆ 1 ಅಂದರೆ 8ಕ್ಕೆ 2, 10ಕ್ಕೆ 2.5. ಸೊ ನಾ ಆ 2.5ನ ಇಲ್ಲಿ ಮೈನಸ್ ಮಾಡ್ಕೋತಾ ಇದ್ದೀನಿ. ಈಗ ನಂಗೆ ಬ್ಯಾಲೆನ್ಸ್ ಏನು ಮಿಕ್ಕಿದೆ, 4.5 ಮಿಕ್ಕಿದೆ. ಇವಾಗ ನೀವು ಡಿಸೈಡ್ ಮಾಡ್ಕೊಬೇಕು ನನಗೆ ಶೋಲ್ಡ್ರ್ ಪಟ್ಟಿ ಎಷ್ಟು ಬೇಕಾಗುತ್ತೆ ನಮಗೆ ಅಥವಾ ಕಸ್ಟಮರ್ಗೆ ಎಷ್ಟು ಬೇಕಾಗುತ್ತೆ ಅಂತ. 3 ಅನ್ನೋ ಸ್ಟ್ಯಾಂಡರ್ಡ್ ಇರುತ್ತೆ, ಅಂದರೆ 3/4 ಇಂಚ್ ಮೈನಸ್ ಆದರೂ 2.25 ಬರುತ್ತೆ. ಅದು ಸರಿ ಹೋಗುತ್ತೆ. ಇನ್ ಕೇಸ್ ಇನ್ನೂ ಜಾಸ್ತಿ ತುಂಬ ಬ್ರಾಡ್ ಇರೋರಿಗೆ ನೀವು 3.5ವರೆಗೂ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು 3 ತೊಗೋತಾ ಇದ್ದೀನಿ. ಇನ್ನು ಬ್ಯಾಲೆನ್ಸ್ ಏನಿದೆ ನಂಗೆ ಇಲ್ಲಿ 1.5, ನಾನು 1 ಇಂಚು ಇಲ್ಲಿ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ನಿಮ್ಗೆ ಅನ್ಸ್ಬೋದು ಇದೇನು ನೆಕ್ ಬಿಡುತ್ತು ಇಷ್ಟು ಕಡಿಮೆ ಇದೆ ಅಂತ. ಏನೂ ಪ್ರಾಬ್ಲಮ್ ಇಲ್ಲ. ಬ್ಯಾಕಲ್ಲಿ ನಮಗೆ ಕಡಿಮೆ ಬರುತ್ತೆ, ಫ್ರಂಟಲ್ಲಿ ನಾವು ಇದನ್ನು ಜಾಸ್ತಿ ತೊಗೋತೀವಿ. ಇದು ಕಟಿಂಗ್ ಆದಮೇಲೆ ನಮಗೆ ಇದು ಫುಲ್ ಹಿಗ್ಗಿರುತ್ತಲ್ಲ, ಇದು ಅದ್ರ ಜಾಗಕ್ಕೆ ಬಂದು ಕೂರುತ್ತೆ. ನಾವು ಇಲ್ಲಿ ಕಮ್ಮಿ ತೊಗೊಳೋದ್ರಿಂದ ನಾವು ಇದನ್ನ ಇಲ್ಲಿ ಜಾಸ್ತಿ ತೊಗೊಬಿಟ್ರೆ ಇದು ನಮ್ಮ ಸ್ಲೀವಿಂದ ಕೆಳಗಡೆ ಹೋಗುತ್ತೆ. ಅವಾಗೇ ನಮಗೆ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗೋದು. ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಟ್ಬಿಡೋಣ. ಓಕೆ, ಇದಿಷ್ಟಾದಮೇಲೆ ನಾವು ಆರ್ಮೋಲ್ ಡೆಪ್ತ್ಗೆ ನಾನು ಹೇಳಿದ್ದೀನಿ, ಇನ್ನು ಯಾವ ಫಾರ್ಮುಲಾನು ನಾನು ನಿಮ್ಗೆ ಹೇಳ್ಕೊಡೋಲ್ಲ, ಹಂಗೆ ಮಾಡ್ತೀನಿ ಅಂತ. ನೀವು 28 ಇರಲಿ, 30 ಇರಲಿ, 44ವರೆಗೂ ಇರಲಿ, ನೀವು 5.5 ಫಸ್ಟು ಡೌನ್ ಬಂದುಬಿಡಿ. ಸೈಜ್ ಎಷ್ಟೇ ಇರಲಿ ನೀವು ಡೌನ್ ಬನ್ನಿ. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಇದು ಚೆಸ್ಟ್ ಲೈನ್. ನಮಗೆ ಚೆಸ್ಟ್ ಲೈನ್ ಅನ್ನೋದು ನೀವು ಎಲ್ಲ ಸೈಜ್ಗೂ 5.5 ಡೌನ್ ಬನ್ನಿ. ಇದು ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. ಈಗ 5.5 ಡೌನ್ ಬಂದು ಒಂದು ಲೈನ್ ಹಾಕ್ಕೊಂಡಿದ್ದೀರಾ. ಇವಾಗ ನಮ್ಗೆ ಅಪ್ಪರ್ ಚೆಸ್ಟು 40 ಅಂದರೆ ಅದರದ್ದು 4/1 ಭಾಗ ಅಂದರೆ ನಮ್ಗೆ 10 ಬರುತ್ತೆ. 10 ಅನ್ನೋದು ಡೀಪ್ ಇರುವಾಗ ನಾವು ಇದೇ ಥರ ತೊಗೊಳೋದು ಬೇಡ.
ನಾವು ಎಲ್ಲಿ ಇದು ಡೀಪ್ ಎಂಡ್ ಮಾಡಿರ್ತೀವೋ ಅಲ್ಲಿಂದ 10 ತೊಗೊಳ್ಳೋಣ. ಸೊ ನನಗೆ 10 ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ವಿಷಯ ನೀವು ಕೇರ್ಫುಲ್ಲಾಗಿ ನೋಡಿ, ಈ ಡಿಸ್ಟೆನ್ಸ್ ಏನಿದೆ ಇದು ನಮಗೆ 4 ಇಂಚಿಗಿಂತ ಜಾಸ್ತಿ ಇರಬಾರ್ದು. 40 ಇಂಚಲ್ಲಿ ನಾವು ಮಾಡೋ ಮಿಸ್ಟೇಕ್ ಏನಂದರೆ, ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ 5 ಇಂಚು ತೊಗೋತೀರಾ, 5 ಅಥವಾ 5.5 ಏನೋ ತೊಗೋತೀರಾ. 5 ಇಂಚು ಜಾಸ್ತಿ ತೊಗೋತಾರೆ. 5ರಿಂದ 5.5 6 ಗಂಟೆ ತೊಗೋತಾರೆ 40 ಇಂಚ್ ಇರುವಾಗ. ಇನ್ ಕೇಸ್ ನೀವು 5.5 ತೊಗೋತೀರಾ ಅಂದರೆ ಈ ಡಿಸ್ಟೆನ್ಸು ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ 5 ತೊಗೊಂಡಿರೋ ಈ ಡಿಸ್ಟೆನ್ಸ್ ಅನ್ನೋದು ನಮ್ಗೆ 5 ಬಂದುಬಿಡುತ್ತೆ. ಇದು ಎಕ್ಸ್ಟ್ರಾ ಡಿಸ್ಟೆನ್ಸ್ ಇದ್ದಾಗಲೇ ನಮಗೆ ಸ್ಲೀವ್ ಕೂರಿಸ್ದಾಗ ಇಲ್ಲಿ ಫುಲ್ಲು ಲೂಸ್ ಬರೋದು. ಮತ್ತು ಇದು ನಾವು ಶೋಲ್ಡ್ರ್ ಕಮ್ಮಿ ತೊಗೊಂಡಿರ್ತೀವಿ ಬೀಳಬಾರ್ದು ಅಂತ. ಚೆಸ್ಟ್ ಲೈನ್ ಏನಿದೆ ನಮ್ಮದು ಅದು ಅಲ್ಲಿ ಟೈಟ್ ಬರೋದು. ಅರ್ಥ ಆಯಿತು ಅನ್ಕೋತೀನಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ನಮಗೆ 40 ಅಪ್ಪರ್ ಚೆಸ್ಟ್ ಇದೆ ಅಂದ್ಕೊಳ್ಳಿ, ನಾವಿಲ್ಲಿ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ಮೊದಲೇ 5 ಇಂಚ್ ಇಲ್ಲಿ ತೊಗೊಬಿಡ್ತೀವಿ. ಇನ್ನು ನಮಗೆ 10 ಇಂಚ್ ಅಂದ್ಕೊಳ್ಳಿ, ನಾವು ಇಲ್ಲಿಂದ 10 ಇಂಚ್ ನೋಡ್ಕೋತೀವಿ. ಈ ಡಿಸ್ಟೆನ್ಸ್ ಅನ್ನೋದು ನಮ್ಗೆ 5.5 ಇಂಚು ಡಿಸ್ಟೆನ್ಸ್ ಇದೆ. ಇಷ್ಟು ಡಿಸ್ಟೆನ್ಸ್ ಅನ್ನೋದು ಬರಲೇಬಾರ್ದು. ಅವಾಗ ನಮ್ಮ ಬ್ಲೌಸ್ ಫುಲ್ ಹಾಳಾಗುತ್ತೆ ಅಂತಲೇ ಅರ್ಥ. ಈ ಡಿಸ್ಟೆನ್ಸು 4 ಇಂಚಿಗಿಂತ ಜಾಸ್ತಿ ಹೋಗಲೇಬಾರ್ದು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಇದು ಡೀಪ್ ಇರೋದ್ರಿಂದ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ನಾರ್ಮಲ್ ಡೀಪ್ ಇರುವಾಗಲೂ ಅಷ್ಟೇ, ಇದು 4ಗಿಂತ ಜಾಸ್ತಿ ಇರಬಾರ್ದು. ಇನ್ ಕೇಸ್ ನಿಮ್ಗೆ 4.5 ಎಲ್ಲ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಅರ್ಧ ಇಂಚು ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋಗಿ ಈ ಥರ ಕ್ರಾಸಾಗಿ ತೊಗೋಬೇಕು. ಅದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಈ ಡೀಪ್ಗೆ ಯಾವ ಥರ ತೊಗೊಳ್ಳೋದು ನೋಡ್ಕೊಂಬಿಡೋಣ. ಸೊ ನಾನು 10 ಅನ್ನೋದು ಇಲ್ಲಿಂದ ತೊಗೋತಾ ಇಲ್ಲ, ಇಲ್ಲಿಂದನೇ ನೋಡ್ಕೊಂಡಿದ್ದೀನಿ. ನನಗೆ ಇಲ್ಲಿಗೆ ಬಂದಿದೆ. ನನಗೆ ಏನಾದ್ರು ಈ ಡಿಸ್ಟೆನ್ಸ್ ಏನಾದ್ರು ಜಾಸ್ತಿ ಬಂದಿದೆಯಾ ನೋಡೋಣ. ಇಲ್ಲ, ನನಗೆ ಕರೆಕ್ಟಾಗಿ 4 ಅಂತ ಬರ್ತಾ ಇದೆ. 4 ಓಕೆ. 4ಗಿಂತ ಜಾಸ್ತಿ ಆಗಬಾರ್ದು. 5, 4.5, 5 ಆ ಥರ ಎಲ್ಲ ಈ ಡಿಸ್ಟೆನ್ಸ್ ಬರಲೇಬಾರ್ದು. ಸೊ ಇವಾಗ ನನಗೆ 5.5 ಅಂದರೆ ಇಲ್ಲಿಗೆ ನೋಡ್ಕೊಳ್ಳೋಣ. 5 ಅಂದರೆ 2.5 ಇಲ್ಲಿಗೆ ಬರುತ್ತೆ. ಅದೇ 2.5 ಏನಿದೆ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಒಂದು ಕರ್ವ್ ಕೊಡೋಣ. ಇವಾಗ ನಾವೇನು ಮಾಡಬೇಕು ಅಂದರೆ, ನಮ್ಮದು ಹಾರ್ಮೋಲ್ ಏನಿದೆ 16ರಲ್ಲಿ ಅರ್ಧ ಅಂದರೆ 8 ಬರುತ್ತೆ. ಆ 8 ಅನ್ನೋದು ನಮ್ಗೆ ಇಲ್ಲಿಂದ ಇಲ್ಲಿಗೆ ಸಿಗುತ್ತಾ ನೋಡ್ಕೊಬೇಕು. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಾವು ಕೆಳಗಡೆ ಹೋಗಬೇಕು. ಜಾಸ್ತಿ ಬಂದರೆ ಇಲ್ಲಿಂದ ಮೇಲೆ ಬರಬೇಕು. ಸೊ ನಿಮ್ಗೆ ನೋಡ್ಕೊಳಕ್ಕೆ ಬರಲ್ಲ ಅಂದರೆ ನೀವು ಸುಮ್ಮನೆ ರಫಾಗಿ ಹಿಂಗೆ ಹಾಕ್ಕೊಳ್ಳಿ ನೀವು, ಯಾಕಂದರೆ ನೀವು ಸ್ಟಿಚ್ ಮಾಡೋದು ಇಲ್ಲಿ ಅಂತ ಒಂದು ಅರ್ಥ. ಸೊ ನಾವು ಇಲ್ಲಿಗೆ ಸ್ಟಿಚ್ ಮಾಡ್ಕೊತೀವಿ ಅಂತ. ಇವಾಗ ನಾವು ನೋಡೋಣ ಇಲ್ಲಿಂದ ನಮ್ಗೆ ಎಷ್ಟು ಬರ್ತಿದೆ ಅಂದರೆ, ಕರೆಕ್ಟಾಗಿ 8 ಬರಬೇಕು ಇಲ್ಲಿಗೆ. ಆವಾಗ ನಮ್ಮ ಹಾರ್ಮೋಲ್ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ಇದೆ ಅಂತ ಅರ್ಥ. ಸೊ ನನಗೆ 9 ಬರ್ತಾ ಇದೆ ಅಂದರೆ ತುಂಬ ಜಾಸ್ತಿ ಆಗೋಯಿತು. ನಾನು ಇಲ್ಲೇನು 5.5 ಹೋಗಿದ್ದೀನಿ, 5 ಬರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಡೀಪ್ ಜಾಸ್ತಿ ಆದಾಗ ಇದು ಮೇಲೇ ಬರುತ್ತೆ. ಮತ್ತು ಏನಪ್ಪ 5 ಇಂಚೆಲ್ಲ ಸಾಕಾಗುತ್ತಾ ಅಂದ್ಕೋಬೇಡಿ, ಡೀಪ್ ಜಾಸ್ತಿ ಆದಾಗ ಬರುತ್ತೆ. ಸೊ ಸ್ಟ್ರೈಟ್ ಲೈನ್ ತೊಗೊಳ್ಳೋಣ. ಇವಾಗ ಅದೇ 10 ಇಲ್ಲಿಂದ ನೋಡ್ಕೊಳ್ಳೋಣ ಎಲ್ಲಿ ಬರುತ್ತೆ ಅಂತ. ಇಲ್ಲಿಗೆ ಬರ್ತಾ ಇದೆ 10. ಸೊ ನಾನೀಗ ಮಾರ್ಕ್ ಮಾಡ್ಕೋತೀನಿ. 5 ಇಂಚ್ ಅಂದರೆ ನನಗೆ 4.5 ಬರ್ತಾಯಿದೆ. 4.5ರಲ್ಲಿ ಅರ್ಧ ಅಂದರೆ ನೀವು ಈ ಥರ ಪ್ರತಿ ಸಲ ಲೆಕ್ಕ ಮಾಡ್ಕೊಬೇಕು. ನಿಮಗೆ ಕೈ ಸೆಟ್ ಆಗೋವರೆಗೂ ನಿಮ್ಗೊಂದು 5-6 ಬ್ಲೌಸ್ ಹೊಲಿದಾಗ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಾ. ಸೊ 2 ಕಾಲು ಏನಿದೆ ಇಲ್ಲೂ 2 ಕಾಲು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಕರ್ವ್ ತೊಗೋತೀನಿ. ಇದು ಎಕ್ಸ್ಟ್ರಾ ಕೆಲಸ ಅನಿಸ್ಬೋದು ನಿಮಗೆ, ಬಟ್ ಇದು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ನೀವು ಕಲಿಯೋವರೆಗೂ ನೀವು ಈ ಥರನೇ ನೋಡ್ಕೊಬೇಕು. ಪ್ರತಿಯೊಂದು ಚೆಕ್ ಮಾಡ್ಕೊಬೇಕು. ಚಾರ್ಟೆಲ್ಲ ಇಟ್ಕೊಂಡು ನೀವು ಅದ್ರ ಪ್ರಕಾರ ಹೋಗಬಾರ್ದು. ನಿಮ್ಮ ಆರ್ಮಲ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕೂರಿಸ್ಬೇಕು ನೀವು ಇದನ್ನು. ಸೊ ಇವಾಗ ನೋಡ್ಕೊಳ್ಳೋಣ. ಇದು ನಮಗೆ 10. ಇಲ್ಲಿಂದ ನಮ್ಗೆ ಈ ಡಿಸ್ಟೆನ್ಸ್ 8 ಬರಬೇಕು. ನಾವು ಇಲ್ಲಿ ಸ್ಟಿಚ್ ಆಗ್ತೀವಿ ಅಂತ ನಾನು ಇಲ್ಲಿ ನೋಡ್ಕೊತಿದ್ದೀನಿ. ನಿಮ್ಗೆ ಎಲ್ಲಿ ಸ್ಟಿಚ್ ಆಗ್ತೀವಿ ಅಂತ ಗೊತ್ತಾಗಲ್ಲ ಅಂದರೆ ನೀವು ಆ ಥರ ನಾನು ಹೇಳ್ಕೊಟ್ನಲ್ಲ ಆ ಥರ ಲೈನ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಪರ್ಫೆಕ್ಟಾಗಿ ಬರ್ತಾ ಇದೆ. ಸೊ ನೋಡಿ, ನಮಗೆ 40 ಇಂಚ್ ಎದೆ ಸುತ್ತಳತೆ ಆದರೂ ನಮ್ಗೆ ಹಾರ್ಮೋಲ್ ಡೆಪ್ತ್ ಅನ್ನೋದು 5 ಇಂಚ್ ಆದರೆ ಸಾಕಾಯಿತು. ಯಾರು ಇಲ್ಲಿ 5 ಇಂಚೇ ತೊಗೊಳ್ಳಲ್ಲ, ಬೇಕಾದ್ರೆ 5.5ನೇ ತೊಗೊಂಡಿರ್ತಾರೆ. ಇದನ್ನು ಮೊದಲೇ ಕಮ್ಮಿ ಮಾಡಿರ್ತಾರೆ. ಪ್ರಾಬ್ಲಮ್ ಅನ್ನೋದು ಈ ಥರನೇ ಬರೋದು. ಸೊ 5 ಇಂಚ್ ಸಾಕಾಯಿತು ಇದಕ್ಕೆ. ಇವಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. ನಾವು ಇದೇ ಥರನೇ ನೋಡ್ಕೊಬೇಕು. ಇದು ಫೈನಲ್ ನಮ್ಮದು. ಇವಾಗ ನಮ್ಮದು ಇದೇನಿದೆ ವೇಸ್ಟು 35 ಇದೆ.
35ರಲ್ಲಿ 4ನೇ ಒಂದು ಭಾಗ ನೀವು ಟೇಪಲ್ಲೇ ನೋಡ್ಕೊಳ್ಳಿ. ನಾನು ಇವಾಗ ನಿಮ್ಗೆ ಫಾರ್ಮುಲಾ ಹೇಳಲ್ಲ ಅಂತ ಹೇಳಿದ್ದೀನಿ. ಹೊಸಬ್ರಾದರೆ ನೀವೆಲ್ಲ ಈ ಥರನೇ ನೋಡ್ಕೊಳ್ಳಿ. ನಿಮ್ಮ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಯಾವ ಸೈಜ್ಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ 4ನೇ ಒಂದು ಭಾಗ ಅಂದರೆ ಈ ಥರನೇ ತೊಗೊಳ್ಳೋದು. ಸೊ 8 ಮುಕ್ಕಾಲು ಅಂತ ಬರ್ತಾಯಿದೆ. 35 ಏನಿದೆ ಅದನ್ನು 4 ಭಾಗ ಮಾಡ್ಕೊಂಡಿದ್ದೀವಿ, ಅದ್ರಲ್ಲಿ 1 ಭಾಗ ಅಂತ. ಸೊ 8 ಮುಕ್ಕಾಲು ಏನಿದೆ ನಾನು ಅಷ್ಟೇ ತೊಗೋತೀನಿ. 8 ಮುಕ್ಕಾಲನ್ನ ಇಲ್ಲಿಂದ ಮತ್ತೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಇದು ಸ್ಟಿಚಿಂಗ್ ಲೈನ್ ನಮ್ಮದು. ಸೊ ಇವಾಗ ಇಲ್ಲಿ ನಾವು ಒಂದು ಡಾಟಿಗೆ ಅಂತ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿಲ್ಲ. ಅದು ಫುಲ್ ಫೈನಲ್ ಆದಮೇಲೆ ಒಂದು ಸ್ವಲ್ಪ ಲೂಸೇ ಬರುತ್ತೆ ಯಾವಾಗ್ಲೂ ನಮಗೆ ವೇಸ್ಟ್ ಹತ್ರ. ಆ ಲೂಸಿಂಗ್ ಏನಿದೆ ಅದನ್ನು ಇಲ್ಲಿಂದ ತೆಗೆದುಬಿಡ್ತೀನಿ. ನಾನು ಫಸ್ಟೇ ಲೂಸಿಂಗ್ ಬಿಟ್ಕೊಂಡಿಲ್ಲ. ಇಲ್ಲಿ ಈ ಥರ ಡೀಪ್ ಹಾಕುವಾಗ ನಾನು ಫಸ್ಟೇ ತೊಗೊಳ್ಳಲ್ಲ. ಸೊ 8 ಮುಕ್ಕಾಲು ಏನಿದೆ ಅದರಲ್ಲಿ ಅರ್ಧ ನೋಡ್ಕೊಳ್ಳೋಣ. ಸೊ ಇಲ್ಲಿಗೆ ಬರ್ತಾ ಇದೆ. ಇವಾಗ ನಾವು ಈ ಡಾಟ್ ಎಷ್ಟು ಲೆಂತ್ ತೊಗೋಬೇಕು ಅಂದರೆ ನಮ್ಮದು 41 ಏನಿದೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ತೀನಿ ನಾನು. 43 ಆಗುತ್ತೆ. 43ರಲ್ಲಿ 4ನೇ ಒಂದು ಭಾಗ ತೊಗೋತೀನಿ. ಸೊ ಇದು 43. ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಇರೋರು ನೋಡಿದ್ರೆ ನೀವು ಇರಿಟೇಟ್ ಆಗಬೇಡಿ. ಸೊ 10 ಕಾಲು ಅಂತ ಬರ್ತಾ ಇದೆ. ಈ 10 ಕಾಲು ಅನ್ನೋದು ನಮ್ಗೆ ಡಾಟ್ ಹಿಡಿಯೋ ಲೆಂತಾಗಿರುತ್ತೆ. ಇದು ಯಾಕೆ ಇಷ್ಟು ಕಮ್ಮಿ ಕಾಣ್ತಿದೆ ಅಂದರೆ ನಾನು ಇಲ್ಲಿ 1.5 ಇಂಚು ಇದರಲ್ಲಿ ಬಿಟ್ಕೊಂಡಿಲ್ಲ. ಹಾಗಾಗಿ ನಿಮ್ಗೆ ಇದೇನೇ ಇಷ್ಟೆಷ್ಟಿದೆ ಅನ್ನೋಂಗೆ ಆಗ್ತಿದೆ. ಸೊ 3 ಇಂಚ್ ಅಂತ ಬರ್ತಾ ಇದೆ. ನಾನು 3/4 ಇಂಚನ್ನ ಆ ಕಡೆ ಈ ಕಡೆ ಡಿವೈಡ್, 3/4 ಬೇಡ 1/4 ಇಂಚನ್ನ ನಾನು ಹಿಡಿತೀನಿ ಅಷ್ಟೇ. ಇದಕ್ಕೆ ನಾನು ಇದು ಎಕ್ಸ್ಟ್ರಾ ಅಂತ ಹಿಡಿತಾ ಇರೋದು. ಸ್ಟಾರ್ಟಿಗೆ ಅಂತ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿಲ್ಲ. ಯಾಕಂದರೆ ಇಲ್ಲಿ ನಮಗೇನು ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ ನಾವು. ಇದು ಹಾಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಇದು ಹಿಗ್ಗಿರುತ್ತೆ. ಅದು ಆಲ್ರೆಡಿ ವಿ ಶೇಪ್ ಬಂದಿರುತ್ತೆ ಇಲ್ಲಿ. ಇವಾಗ ನಾನು ಇದೆರಡು ಸೇರಿಸ್ತೀನಿ. ಇಲ್ಲಿ 1/2 ಇಂಚು ಮೇಲೆ ಬಂದು ಸೊ ಏನಿದೆ ಇದು ಎಕ್ಸ್ಟ್ರಾ, ಈ ಎಕ್ಸ್ಟ್ರಾ ತೆಗಿಯೋದ್ರಿಂದ ನಮ್ಗೆ ಇಲ್ಲಿ ಹಾಕೊಂಡ್ಮೇಲೆ ಇಲ್ಲಿ ಲೈನ್ಸ್ ಥರ ಬರುತ್ತೆ ನೋಡಿ, ಅದು ಅವಾಯ್ಡ್ ಆಗುತ್ತೆ ಇದಿಷ್ಟು ಎಕ್ಸ್ಟ್ರಾ ತೆಗಿಯೋದ್ರಿಂದ. ಈಗ ನಾನು ಕಟ್ಟಿಂಗ್ ಎಲ್ಲ ನಾನು ಇಲ್ಲಿ ನೋಡ್ಕೋತೀನಿ ಎಲ್ಲಿಗೆ ನನಗೆ ಸರಿ ಹೋಗುತ್ತೆ ಅಂತ. ಸೊ ಈ ಲೈನ್ ಎಕ್ಸ್ಟ್ರಾ ಬಟ್ಟೆ ಇದೆ, ಹಂಗಾಗಿ ನಾನು ಇಲ್ಲಿಂದ ತೊಗೋತಾ ಇದ್ದೀನಿ. ಇಲ್ಲಿ ಬಟ್ಟೆ ಇದ್ದಿದ್ರೆ ಇದು ಮೇಲೆ ಹೋಗ್ತಿತ್ತು. ನಾನು ಇಲ್ಲಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಕಾಗುತ್ತೆ ಈ ಥರದ್ರಲ್ಲಿ. ಸೊ ಅದೇ 1 ಇಂಚ್ ಏನಿದೆ ಅದು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದು ತೆಗೆದು ಬಿಡೋಣ. ಒಂದು ನಿಮಿಷ ಎಲ್ಲಿಗೆ ಬರುತ್ತೆ ಶೋಲ್ಡ್ರು ನೋಡ್ಕೊಂಡ್ಬಿಡ್ತೀನಿ. ಓಕೆ, ನಾನು ಬ್ಯಾಕ್ ತೆಗೆದಿದ್ದೀನಿ. ಇವಾಗ ನನಗೇನು ಶೋಲ್ಡರು ನಾನು ಬ್ಯಾಕಲ್ಲಿ 7 ತೊಗೊಂಡಿದ್ದೆ. ಇಲ್ಲೂ ಕೂಡ ನಾನು ಆ 7ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ ಏನಕ್ಕೆ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ? ತುಂಬ ಕಮೆಂಟ್ ಇದೇ ಥರ ಬರ್ತಾಯಿದೆ. ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಈ ಮೆಥಡು ಓಕೆ ಆಗುತ್ತಾ ಅಂತ ತುಂಬ ಜನ ಕೇಳಿದ್ದೀರಾ ನೀವು ನನಗೆ. ಇದನ್ನು ಬೇರೆಯವ್ರಿಗೆ ಹೊಲಿದು ತೋರಿಸಿ ಅಂತ. ಅದಕ್ಕೆ ನಾನು ಇದು 40 ಸೈಜ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಏನು 7 ತೊಗೊಂಡಿದ್ದೀನಿ. 1/2 ಇಂಚಿಗೆ ಇಲ್ಲೇ ಒಂದು ಲೈನು ಹಾಕ್ಕೊಬಿಡ್ತೀನಿ. ಓಕೆ, ಇಲ್ಲಿಂದ ನಾನು ಇವಾಗ ಡೀಪ್ ಎಷ್ಟು ಬೇಕು ಅಂತ ನೋಡ್ಕೋತೀನಿ. ಈಗ ಫ್ರಂಟ್ ಡೀಪು 6 ಇದೆ. ಸೊ ಫ್ರಂಟ್ ಡೀಪ್ 6 ತೊಗೋತಾ ಇದ್ದೀನಿ. ಬ್ಯಾಕಲ್ಲಿ ಏನು ನಾನು 4 ಇಂಚಿಗೆ 1 ಇಂಚ್ ಅಂತ ಮೈನಸ್ ಮಾಡಿದೆ. ಇಲ್ಲಿ ನಾನು 6 ಅಂತ ಏನು ಬರ್ತಾ ಇದೆ, ಸೊ ನಾನು 1.5 ಇಂಚು ಇಲ್ಲಿ ಮೈನಸ್ ಮಾಡ್ಕೋತೀನಿ. ಸೊ ಇಲ್ಲಿ 1.5 ಇಂಚು ಮೈನಸ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ನೆಕ್ ಬಿಡುತ್ತು ಅಂದರೆ ಶೋಲ್ಡರು ಫ್ರಂಟಲ್ಲಿ ನನಗೆ 5.5 ಸಿಕ್ಕಿದೆ. ಆ 5.5ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಬ್ಯಾಕಲ್ಲಿ ಏನು ಇದು ತೊಗೊಂಡಿದ್ವಿ ಅಷ್ಟನ್ನೇ ತೊಗೋತೀನಿ ಇನ್ನು ನಾನು.
ಓಕೆ, ಕಾಣಿಸ್ತಾ ಇಲ್ವಾ? ಒಂದು ಸೆಕೆಂಡ್. ಒಂದು ಇಲ್ಲಿ ಡೀಪ್ ತೊಗೊಬಿಡೋಣ. ಡೀಪ್ 6 ಏನಿದೆ, ಅದಕ್ಕೆ ಮುಂಚೆ ಇದು 5.5 ಏನಿದೆ. ನಮಗೆ ಶೋಲ್ಡ್ರ್ ವಿಡ್ತ್ ಎಷ್ಟು ಬೇಕು, ಬ್ಯಾಕಲ್ಲಿ ನಾವು ಶೋಲ್ಡ್ರ್ ವಿಡ್ತ್ ಎಷ್ಟು ತೊಗೊಂಡ್ವೋ ಅಷ್ಟೇ ತೊಗೋಬೇಕು. ಫ್ರಂಟಲ್ಲೂ ಶೋಲ್ಡ್ರ್ ವಿಡ್ತ್ ಅನ್ನೋದು ಹೆಚ್ಚು ಕಮ್ಮಿ ಆಗಬಾರ್ದು ನಮಗೆ. ಇದು 3 ಅಂದರೆ ಅದು ಬ್ಯಾಕಲ್ಲಿ 3 ಅಂದರೆ ಫ್ರಂಟಲ್ಲೂ ನಾವು 3 ತೊಗೋಬೇಕು. ಇವಾಗ ನನಗಿಲ್ಲಿ 2.5 ಅಂತ ಸಿಗ್ತಾ ಇದೆ. ನಾನಿಲ್ಲಿ ಇದನ್ನು 3.5ವರೆಗೂ ತೊಗೋತೀನಿ. ಸೊ ಫ್ರಂಟು ಬ್ಯಾಕು ಬೇರೆ ಬೇರೆ ನಾವು ನೆಕ್ ವಿಡ್ತ್ ತೊಗೊಂಡ್ರೆ ಇಲ್ಲಿ ಏನು 2.5 ಸಿಕ್ಕಿದೆ ನನಗೆ. ಸೊ ನಾನಿಲ್ಲಿ 3.5ವರೆಗೂ ತೊಗೋತೀನಿ. ಈ ಮೆಥಡ್ನ ಕ್ಲಿಯರಾಗಿ ಪ್ರಾಕ್ಟೀಸ್ ಮಾಡಿ, ಒಂದೆರಡು ಹೊಲಿದು ನೀವು ಚೆಕ್ ಮಾಡಿ. ನೀವು ಯಾವುದೇ ಥರ ಡಿಸೈನರ್ ವೇರ್ಗೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ನೆಕ್ಸ್ಟು ನಿಮಗೆ ಆಲ್ಟರ್ನೆಕ್ದೆಲ್ಲ ತೋರಿಸ್ತಾ ಇದ್ದೀನಿ. ಆಲ್ಟರ್ನೆಕ್ ಅಲ್ಲ, ಹೆವಿ ಡೀಪ್ ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ಕೂಡ ನೀವು ಇಷ್ಟು ಬ್ರಾಡ್ 5 ಇಂಚ್ವರೆಗೂ ಬ್ರಾಡ್ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲದೆ. ಅದು ಈ ಥರ ಮೆಥಡ್ ಯೂಸ್ ಮಾಡಿದಾಗ. ನಾನು ನೆಕ್ಸ್ಟ್ ಅದೇ ವಿಡಿಯೋ ನಾನು ಬ್ಲೌಸ್ ಹೊಲ್ದು ಹಾಕೋತೀನಿ, ಅವಾಗ ನೀವು ನೋಡಬಹುದು. ಅದ್ರ ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಫ್ರಂಟ್ ಆಯಿತು. ಇವಾಗ ನಾವು ಚೆಸ್ಟ್ ಲೈನ್ ಇಲ್ಲಿ ತೊಗೊಳ್ಳೋಣ. ಚೆಸ್ಟ್ ಲೈನ್ನ ನಾವು 44ನೇ ಒಂದು ಭಾಗ ಅಂದರೆ ನಮಗೆ 10 ಆಗುತ್ತೆ. ಆ 10ನ ನಾವು ಇಲ್ಲಿಂದನೇ ತೊಗೊಳ್ಳೋಣ. ಸೊ 10 ಅನ್ನೋದು ಇಲ್ಲಿಗೆ ಬರ್ತಾಯಿದೆ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಸಿಮ್ ಅಲೋಯನ್ಸ್ ಇದು. ಸೊ ತೊಗೋತಾ ಇದ್ದೀನಿ. ಇವಾಗ ನಾನೇನು ಬಸ್ಟ್ ಏನಿದೆ ನಮ್ಮದು 41 ಇದೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. 43 ಆಯಿತು. 43ರಲ್ಲಿ 4ನೇ ಒಂದು ಭಾಗ ಅಂದರೆ 10 ಮುಕ್ಕಾಲು. 10 ಮುಕ್ಕಾಲ 10 ಕಾಲ ಬ್ಯಾಕಲ್ಲಿ ಚೆಕ್ ಮಾಡ್ಕೊಂಡಿದ್ವಿ. 10 ಮುಕ್ಕಾಲು. ಸೊ ನಾನು 10 ಮುಕ್ಕಾಲನ್ನ ಇಲ್ಲಿ ತೊಗೋತಾ ಇದ್ದೀನಿ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ನಾನು ಯಾವುದೇ ಥರ ಫಾರ್ಮುಲಾ ಯೂಸ್ ಮಾಡ್ತಾ ಇಲ್ಲ. ನಮ್ಮ 10 ಮುಕ್ಕಾಲು ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೊಂದು ಲೈನ್ ಹಾಕೊಳ್ಳೋಣ. ಸೊ ನಮ್ಮದು ಡಾಟ್ ಲೆಂತ್ ಗೊತ್ತಾಯಿತು. ಈಗ ಅಪೆಕ್ಸ್ ಬಸ್ಟ್ ನಾವು ಫಾರ್ಮುಲಾ ಇಲ್ದಂಗೆ ಹೇಗೆ ನೋಡ್ಕೊಳ್ಳೋದು ಅಂದರೆ, ನಮ್ಮ ಪೂರ್ತಿ ಬಸ್ಟ್ ಏನಿದೆ 43 ಇದೆ. ಸೊ 4.3 ಅಂತ ತೊಗೋಬಿಡಿ. ಇನ್ ಕೇಸ್ ನಿಮ್ಮದು 40 ಇದ್ದರೆ 4 ಇಂಚ್ ಇರುತ್ತೆ, 41 ಇದ್ದರೆ 4.1 ಅಂತ ಇರುತ್ತೆ. ಸೊ 4.1 2 ಅಂತ 3 ಅಂತ ಎಲ್ಲ ಇದ್ದರೆ ನೀವು 4 ತೊಗೊಂಡ್ರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ 4ಕ್ಕೆ ತೊಗೊಳ್ಳೋಣ. ಓಕೆ, 43 ಅಂದರೆ 3 ಮೈನಸ್ ಮಾಡಿದರೆ 4 ತೊಗೊಂಡಿದ್ದೀನಿ. ನಿಮಗೆ ಅದರಲ್ಲೆಲ್ಲ ಕ್ವಾಲಿಟಿ ಅಥವಾ ಏನು ಫಿಟ್ಟಿಂಗ್ ಎಲ್ಲ ಹಾಳಾಗಲ್ಲ. ಸೊ ಇದು 4 ಅಂತ ತೊಗೊಂಡಿದ್ದೀನಿ. ಅದೇ 4 ನಾನು ಡೌನ್ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕೊತೀನಿ. ಇದು ಕಪ್ ಲೈನ್. ಇದು ನಾವೇನು ಬರ್ಕೊಂಡ್ರು ಅದಕ್ಕೆಲ್ಲ ಒಂದು ಹೆಸರು ಇರುತ್ತೆ. ಆ ಹೆಸರನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ, ನೀವು ಡ್ರಾ ಮಾಡುವಾಗ ಗೊತ್ತಾಗುತ್ತೆ. ಇದು ಚೆಸ್ಟ್ ಲೈನು, ಇದು ಬಸ್ಟ್ ಲೈನು, ಇದು ಕಪ್ ಲೈನು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದು ಕಂಕುಳಿನ ಸುತ್ತಳತೆ, ಇದು ಪೂರ್ತಿ ಎದೆಯ ಸುತ್ತಳತೆ ಲೈನು. ಇದು ನಮ್ಮ ಕಪ್ ಲೈನ್ ಅಂತಾರೆ. ವೇಸ್ಟ್ ಲೈನ್ ಅಲ್ಲ, ಇದು ಕಪ್ ಲೈನ್. ಇದು ವೇಸ್ಟ್ ಅನ್ನೋದು ನಮ್ಮ ಪಟ್ಟಿನಲ್ಲಿರುತ್ತಲ್ಲ. ಸೊ ಇದು 4 ಏನಿದೆ, ಆ 4 ಕೆಳಗಡೆ ಬಂದಿದ್ದೀನಿ ನಾನು. ಇವಾಗ ನಾನು ಇಲ್ಲಿ 1.5 ಡಿಸ್ಟೆನ್ಸಲ್ಲಿ ತುಂಬ ದೊಡ್ಡ ಸೈಜ್ ಇರೋದ್ರಿಂದ ನಾವು 3 ತೊಗೊಂಡ್ರೆ ಸಾಕಾಗುತ್ತೆ. ಇದು ಟಕ್ಸು. ಇದು ನಾವು 1.5 2 ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ಸ್ವಲ್ಪ ಮೇಲೇ ಹೋಗ್ತೀನಿ, ಯಾಕಂದರೆ ಈ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ನಾನು 2 ಇಂಚ್ ಮೇಲೆ ಹೋಗಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದೆರಡು ನೋಡ್ಕೊಳ್ಳೋಣ. ಈ ಲೈನ್ ಕನೆಕ್ಟ್ ಆಗೋ ಥರ ಇಲ್ಲಿಗೆ ಒಂದು ಲೈನ್ ಹಾಕೋತೀನಿ. ಮತ್ತು ಇಲ್ಲಿ ಕಾಣ್ತಿದೆಯಾ? ಸೊ ಕೆಲವರು ಕೇಳ್ತಾ ಇದ್ರು ಇದು 1 ಇಂಚ್ವರೆಗೂ ಬೇಕಾ ಅಂತ. ಇದು ಬೇಕು 1 ಇಂಚ್ವರೆಗೂ. ಯಾಕೆ ಅಂದರೆ ನಮಗೇನಾದ್ರು ಇದು ಬಟ್ಟೆ ಏನು ಜಾಸ್ತಿ ಬಿಟ್ಟಿಲ್ಲ ಅಂದರೆ ಬ್ಲೌಸಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಆ ಗ್ಯಾಪ್ ಬಂದರೆ ಇದೆಲ್ಲ ತುಂಬ ಟೈಟ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ.
ಸೊ ಇದು ಅದಕ್ಕೆ ಮೇಲೆ ಅರ್ಧ ಇಂಚು ಮುಂದೆ ಬರ್ತಾ ಇದ್ದೀನಿ. ಇದನ್ನು ಈ 1 ಇಂಚಿಗೆ ಸೇರಿಸ್ತೀನಿ. ಇಲ್ಲಿ ನಮ್ಮ 3/4 ಇಂಚೇ ಸಿಗುತ್ತೆ. ಅವರು ಒಬ್ಬರು ಕೇಳಿದರು ನನಗೆ, ಸೊ ಸ್ಮಾಲ್ ಸೈಜ್ಗೆಲ್ಲ 1 ಇಂಚು ತೊಗೋಬೇಕಾ ಅಂತ. ಎಲ್ಲ ಸೈಜ್ಗೂ 1 ಇಂಚೇ ತೊಗೊಳ್ಳಿ, ಯಾಕಂದರೆ ನಮಗಿಲ್ಲಿ ವೇಸ್ಟ್ ಪಟ್ಟಿ ಇದು ಶೇಪ್ ಬರುತ್ತಲ್ಲ, ಈ ಡಿಸ್ಟೆನ್ಸ್ ನಮ್ಮ 3/4 ಇಂಚ್ ಅಷ್ಟೇ ಇರುತ್ತೆ. ಹಂಗಾಗಿ ಏನು ಪ್ರಾಬ್ಲಮ್ ಏನು ಬರಲ್ಲ. ಇಲ್ಲಿ ನಿಮ್ಮ ಫ್ರಂಟ್ ಏನಾದ್ರು ಇದು ಲೂಸ್ ಬರುತ್ತಾ ಅಂತ ಅನ್ನಿಸ್ಬೋದು, ಏನೂ ಬರಲ್ಲ, ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ. ಯಾಕಂದರೆ ನಾವು ಬ್ಯಾಕಲ್ಲಿ ನೆಕ್ ಬಿಡ್ದು ಕಮ್ಮಿ ತೊಗೊಂಡಿದ್ದೀವಿ, ಹಂಗಾಗಿ ಏನೂ ಪ್ರಾಬ್ಲಮ್ ಬರಲ್ಲ, ತುಂಬ ನೀಟಾಗಿ ಕೂರುತ್ತೆ ಇದು. ಸೊ ಇದು ಅರ್ಧ ಇಂಚು ಗ್ಯಾಪಲ್ಲಿ ತೊಗೊಳ್ಳೋಣ. ಮೇಲಕ್ಕೆ ಹೋಗಬೇಕು, ಯಾವಾಗ ಇಲ್ಲಿಂದ ಮೇಲೇ ಹೋಗಬೇಕು ಟಕ್ಸು. ಇದು 1/4 ಇಂಚು ಲೆಕ್ಕದಲ್ಲಿ. ಇದು ಅಷ್ಟೇ, ಆದಷ್ಟು ನೀವು ಮೇಲ್ಗಡೆನೇ ಹೋಗಿ, ಈ ಕಡೆ ತೊಗೊಳ್ಳೋದೇನು ಬೇಡ. ಈ ಥರ ಮೇಲೇ ಹೋಗಿ, ಯಾಕಂದರೆ ತುಂಬ ಸ್ಟಿಚಿಂಗ್ ಲೈನ್ ಆ ಕಡೆ ಹೋಗೋದು ಬೇಡ. ಇದು ಕರೆಕ್ಟಾಗಿ ಕೂತ್ರೆ ನಮಗೆ ಬ್ಲೌಸ್ ಹಾಕ್ದಾಗ ಎಕ್ಸ್ಟ್ರಾ ಅನ್ನೋದು ಇಲ್ಲೇ ಇರುತ್ತೆ, ಅದು ನಾವು ಇಲ್ಲಿ ಕರೆಕ್ಟಾಗಿ ಹಿಡಿತೀವಿ. ಇಲ್ಲಿರೋ ಎಕ್ಸ್ಟ್ರಾ ನೀವು ಇಲ್ಲಿ ಹಿಡಿದ್ರೆ ಅದು ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ಮತ್ತು ಇನ್ನೊಂದು, ಇಲ್ಲಿ ಕೆಲವ್ರು ಕೇಳ್ತಾ ಇರೋ ಇದು ನೀವು ಶೇಪೇ ತೊಗೊಂಡಿಲ್ಲ ಅಂತ. ಇಲ್ಲೇನು ಶೇಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಎಲ್ಲ ಹೇಳ್ತಾರಲ್ಲ ಅರ್ಧ ಇಂಚು ಮುಂದೆ ಬಂದು ಹಿಂಗೆ ತೊಗೊಳ್ಳಿ ಅಂತ, ಆ ಥರ ಬೇಡ. ಆ ಥರ ಮಾಡಿದಾಗ್ಲೇ ಇದು ಸ್ಲೀವ್ ಅನ್ನೋದು ಇಲ್ಲಿ ಕೂತ್ಕೊಳ್ದಂಗೆ ಇಲ್ಲಿ ಕೂರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಲೂಸ್ ಇರುತ್ತೆ. ಇದೇ ಥರನೇ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಂಗೂ ಏನೋ ಇಲ್ಲ, ಒಂಚೂರು ತೆಗಿಬೇಕು ಅಂದರೆ ಇಲ್ಲಿ ತೆಗಿಬೇಕು. ನೀವು ಇಲ್ಲಿ ತೆಗಿಬೇಕಾಗಿರುತ್ತೆ. ಅದು ಒಂದು ಇಷ್ಟು ತೊಗೊಂಡ್ರೇ ಸಾಕು, ಒಂದು 1/4 ಇಂಚಷ್ಟು ತೊಗೊಂಡ್ರೆ ಸಾಕು. ಇಲ್ಲಿಂದನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಮಾತ್ರ ತೊಗೋಬೋದು ಒಂದು 1/4 ಇಂಚು. ಅದು ತೆಗ್ದಿಲ್ಲ ಅಂದರೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಕೇಸ್ ತೆಗಿಬೇಕು ಅಂದರೆ 1/4 ಇಂಚ್ವರೆಗೂ ತೆಗೀರಿ. ಸೊ ಅರ್ಧ ಇಂಚ್ ಏನು ಮೇಲೆ ಹೋಗಿದ್ದೀವಿ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಲೈನ್ ಕರೆಕ್ಟಾಗಿ ನೋಡಿಕೊಂಡು ಮೇಲೆ ಬನ್ನಿ. ಇದು ಮೇಲೆ ಬರಲಿ. ಈ 4th ಡಾಟ್ ಹಿಡಿಯುವಾಗ ಮಾತ್ರ ಅದು ಕೆಳಗಡೆ ಹೋಗಲಿ. ಇದಕ್ಕೆ ನಾನೇನು 4th ಡಾಟ್ ಹಿಡಿಯಲ್ಲ. ಇವಾಗ ನೋಡ್ಕೊಬೇಕು. ಇಲ್ಲಿ ನನಗೆ 43 ಪೂರ್ತಿ ಅದೇ ಸುತ್ತಳತೆ ಇದೆ. ಅದನ್ನು 4ನೇ ಒಂದು ಭಾಗ ಅಂದರೆ ಅದೇ 10 ಮುಕ್ಕಾಲು. ನಾನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ, 3/4 ಇಂಚು ಆ್ಯಡ್ ಮಾಡ್ತೀನಿ. ನನಗೆ 11 ಅಂತ ಬರ್ತಾ ಇದೆ. 11 ಮಾರ್ಕ್ ಮಾಡಿಕೊಂಡು, ಟೇಬಲ್ ಚಿಕ್ಕದಾಯಿತು, 1 ಸೆಕೆಂಡ್. ಕಾಣ್ತಿದೆಯಾ? ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಆ ಕಡೆ ನಾನು ಏನು ಚೇಂಜಸ್ ಮಾಡ್ತೀನಿ ಅಂತ. ಸೊ ನಮ್ಗೆ ಇಲ್ಲಿ 10.5 ಅನ್ನೋದು ಇಲ್ಲಿಗೆ ಬಂದಿದೆ. 1.5 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ನನಗೇನು 10 ಮುಕ್ಕಾಲು ಬಂದಿದೆ. ಸೊ 10 ಅಲ್ವಾ ಇದು, 10 ಇಲ್ಲಿಗೆ ಬಂದಿದೆ. 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಪೂರ್ತಿ ಅದೇ ಸುತ್ತಳತೆ 43 ಅಂದರೆ 4ನೇ ಒಂದು ಭಾಗ ಅಂದರೆ 10 ಮುಕ್ಕಾಲು ಆಗುತ್ತೆ. ಅದಕ್ಕೆ ನಾನು ಇನ್ನು 3/4 ಇಂಚು ಆ್ಯಡ್ ಮಾಡಿದ್ದೀನಿ. ಸೊ 11.25 ಅಂತ ಬರ್ತಾ ಇದೆ. ಇದೆರಡು ನಾನು ಸೇರಿಸ್ತೀನಿ ಇವಾಗ. ಸೊ ಸೀಮ್ ಅಲೈನ್ಸ್ ಇವಾಗಲೇ ತೊಗೊಳ್ಳೋಣ, ಆಮೇಲೆ ನೀವು ಅದು ಕನ್ಫ್ಯೂಸ್ ಆಗ್ತೀರಾ ಇನ್ನೊಂದು ಲೈನ್ ಬಂದಿಲ್ಲಲ್ಲ ಅಂತ. ಸೊ ಇದಾಯ್ತಲ್ಲ. ಇವಾಗ ನಮ್ಮ ಪೂರ್ತಿ ಎದೆ ಸುತ್ತಳತೆ ಏನಿದೆ, ನಮಗೇನಿದು ಸಿಕ್ಕಿದೆ, ಇದರಲ್ಲಿ ನಾವು ನಮ್ಮ ವೇಸ್ಟ್ ಏನಿದೆ, ಸೊ 35 ಇದೆ. 35ರಲ್ಲಿ 4ನೇ ಒಂದು ಭಾಗ ಅಂದರೆ 8 ಮುಕ್ಕಾಲು. ಆ 8 ಮುಕ್ಕಾಲನ್ನ ನಾವು ಇಲ್ಲಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 8 ಮುಕ್ಕಾಲನ್ನ ನಾನು ಈ ಕಡೆಯಿಂದ ಮೈನಸ್ ಮಾಡ್ತಾ ಇದ್ದೀನಿ. 8 ಮುಕ್ಕಾಲು ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಇನ್ನು ಬ್ಯಾಲೆನ್ಸ್ ನನಗೆ ಇಲ್ಲಿಂದ ಇಲ್ಲಿಗೆ ಏನಿದೆ
ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನಮಗೇನು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ ಅದನ್ನು 4 ಫೋಲ್ಡಲ್ಲಿ ಹಾಕೊಂಡಿದ್ದೀನಿ ನಾನು. ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. ಇಲ್ಲಿಂದ ನಾನು 1.5 ಇಂಚು ಹೆಮ್ಮಿಂಗ್ ಮಾಡ್ಕೊಳ್ಳೋಕೆ ಇದು ಬಿಡ್ತೀನಿ, 1.5 ಇಂಚು. ಸೊ ನನಗೆ ಸ್ಲೀವ್ ಅನ್ನೋದು 7 ಹೇಳಿದ್ದಾರೆ. 7 ಇಲ್ಲಿ ಬಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಇದೊಂದು ಲೈನ್ ಹಾಕೊಂಡ್ಬಿಡೋಣ. ಈ ಸ್ಲೀವು ನಮಗೆ ಉದ್ದ ಗೊತ್ತಾಯಿತು. ಈಗ ಅಗಲ ಎಷ್ಟು ಬೇಕು ಅಂತ ಹೇಗೆ ಡಿಸೈಡ್ ಮಾಡೋದು ಅಂದರೆ, ಈಗ ನಮ್ದು ಏನಿದೆ ಇದು ಆರ್ಮೋಲ್ 16, ಪೂರ್ತಿ ಆರ್ಮೋಲ್ 16 ಏನಿದೆ ಅದನ್ನು ಅರ್ಧ ಮಾಡ್ಕೊಬೇಕು. 16/2 ಅಂದರೆ ನಾನು ನಿಮ್ಗೆ ಫಾರ್ಮುಲಾ ಹೇಳಲ್ಲ ಅಂತಿದ್ದೆ ಅಲ್ವಾ, ಟೇಪಲ್ಲೇ ನೋಡ್ಕೊಳ್ಳಿ. ಸೊ ನಮ್ಗೆ 16 ಏನಿದೆ 16ನ ಅರ್ಧ ಮಾಡ್ಕೊಳ್ಳಿ, 8. ಈ 8ರಲ್ಲಿ ನಾವು 1 ಇಂಚ್ ಮೈನಸ್ ಮಾಡಬೇಕು. ಸೊ 7 ಅನ್ನೋದು ನಮಗೆ ಸ್ಲೀವ್ನ ಬಿಡ್ತು. ಸೊ 7 ಇಂಚ್ ಏನು ಬಂದಿದೆ ಇದರಲ್ಲಿ ನಾವು ಅರ್ಧ ಮಾಡ್ಕೊಬೇಕೀಗ. ಅರ್ಧ ಅಂದರೆ ನಂಗೆ 7ರಲ್ಲಿ ಅರ್ಧ ಅಂದರೆ 3.5 ಸಿಕ್ಕಿದೆ. ಈ 3.5 ಡೌನ್ ಬಂದರೆ ಇದೇ ನಮ್ಮ ಕ್ಯಾಪ್ ಹೈಟ್ ಆಗಿರುತ್ತೆ. ಇದು ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಯಾವುದೇ ಥರ ಫಾರ್ಮುಲಾ ಬೇಡ, ಏನೂ ಬೇಡ. ನಿಮ್ದು ಆರ್ಮೋಲ್ ರೌಂಡ್ ಒಂದಿದ್ರೆ ಸಾಕು. ಸೊ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಇಲ್ಲೇ ಚೆಕ್ ಮಾಡ್ಕೋಬಹುದು. ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಈ 7 ಏನಿದೆ ಇಲ್ಲಿ ಹಾಕೋತೀನಿ. ಇವಾಗ ನಮ್ಮದು ಆರ್ಮೋಲಲ್ಲಿ ಅರ್ಧ ಅಂದರೆ 8, ಇಲ್ಲಿಂದ ಇಲ್ಲಿಗೆ ನಮಗೆ 8 ಸಿಗ್ತಿದೆಯಾ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ 8 ಅನ್ನೋದು ಪರ್ಫೆಕ್ಟಾಗಿ ಸಿಗ್ತಾ ಇದೆ. ಹಂಗಾಗಿನೇ ನಾವು 1 ಇಂಚ್ ಮೈನಸ್ ಮಾಡಬೇಕು ಅಂತ ಹೇಳೋದು. ಸೊ 8 ಇಲ್ಲಿ ಸಿಕ್ಕಿದೆ. ಇವಾಗ ಇದೇನಿದೆ ನಮ್ಮದು 7 ಇಂಚು, ಇದರಲ್ಲಿ ಅರ್ಧ ಅಂದರೆ 3.5, ಅದರಿಂದ ಅರ್ಧ ಇಂಚು ಮುಂದಕ್ಕೆ ಹೋಗೋಣ. ಇದರಲ್ಲಿ 7ರಲ್ಲಿ ಅರ್ಧ ಮಾಡಿಕೊಂಡು ಅರ್ಧ ಇಂಚು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗಿಲ್ಲ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಕ್ಯಾಪ್ ಹೈಟಲ್ಲೂ ನಾವು ಅರ್ಧ ನೋಡ್ಕೋಬೇಕು. 3.5 ಏನಿದೆ ಅದನ್ನು ಅರ್ಧ ಈ ಥರನೇ ನೋಡ್ಕೊಳ್ಳಿ. ನಮ್ಮ ಬಿಗಿನರ್ಸ್ಗಂತ ನಾನು ಸ್ವಲ್ಪ ಲೇಟಾಗಿಯೇ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನು ಅರ್ಧ ನೋಡ್ಕೊಂಡ್ರಲ್ಲ, ಇಲ್ಲಿಂದ ಮೇಲೆ ಅರ್ಧ ಇಂಚು ಮೇಲೆ ಬರೋಣ. ನೀವು ಈ ಟೈಪಲ್ಲಿ ಒಂದ್ಸಲಿ ನೋಡಿ. ಇದಂದರೆ ಎಷ್ಟು ಬಂದಿದೆ ನನಗೆ 1.25 ಅಂತ ಬರ್ತಿದೆ. ಸೊ ಇದು ಅಷ್ಟೇ. ಇದೊಂದು ಲೈನ್ ಹಾಕ್ಕೊಳ್ಳೋಣ ಸ್ಟ್ರೈಟಾಗಿ. ಸೊ ಇದೇನು ಪಾಯಿಂಟ್ ಬಂದಿದೆ ಇದು ನಮ್ಮ ಸ್ಲೀವ್ನ ಬ್ಯಾಕ್ ಆಗಿರುತ್ತೆ. ಓಕೆ, ನಾವು ಶೇಪ್ ಎಲ್ಲೂ ಕೊಡಬೇಕು ಅಂತ ನಮಗೊಂದು ಏನಾದ್ರು ಲೆಂತ್ ಬೇಕಲ್ವಾ. ಸುಮ್ಮನೆ ಹಿಂಗೂ ಅಂದರೆ ನಾವು ಹಿಂಗೂ ಹೋಗ್ಬಿಡ್ಬೋದು, ಅಥವಾ ಈ ಕಡೆನೂ ಹಿಂಗೂ ಹೋಗ್ಬಿಡ್ಬೋದು. ಹಂಗಾಗಿ ನೀವು ಇದರಿಂದ ಇಲ್ಲ, ಇದು ಬೈಸಿಪ್ಸ್ ಲೈನ್ ಅಂತಾರೆ. ಈ ಬೈಸಿಪ್ಸ್ ಲೈನಲ್ಲಿ ನೀವು ಅರ್ಧ ನೋಡಿಕೊಂಡು ಅರ್ಧದಲ್ಲಿ ಅರ್ಧ ಇಂಚು ಮುಂದೆ ಹೋಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಕ್ಯಾಪ್ ಹೈಟಲ್ಲಿ ಅರ್ಧ ನೋಡಿಕೊಂಡು ಅರ್ಧದಲ್ಲಿ ಅರ್ಧ ಮೇಲೆ ಬಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಪಾಯಿಂಟ್ ಅಂತ ಏನು ಸಿಗುತ್ತೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲ ಅರ್ಧ ಇಂಚು ಮುಂದೆ ಹೋಗ್ತೀನಿ ನಾನು, ಇಲ್ಲಿ ಅರ್ಧ ಇಂಚು ಮುಂದೆ ಬರ್ತಾ ಇದ್ದೀನಿ, ನಾನು ಹಿಂದೆ ಬರ್ತಾ ಇದ್ದೀನಿ. ಈಗ ಒಂದು ಕರ್ವ್ ಸ್ಕೇಲಿಂದ ನೀಟಾಗಿ ಶೇಪ್ ಕೊಡೋಣ. ಈ ಲೈನು ಸೇರೋ ಥರ ಒಂದು ಶೇಪ್ ಕೊಟ್ಬಿಡಿ. ಸ್ವಲ್ಪ ಹಿಂಗೆ ಹೋಗೋಣ. ಓಕೆ, ಇವಾಗ ಇದು ಬ್ಯಾಕ್ ಆಯಿತು. ಫ್ರಂಟಿಗೆ ನಾವು ಅರ್ಧ ಇಂಚು ತೆಗಿಬೇಕಾಗುತ್ತೆ. ಸೊ ನಾವು ಸ್ಲೀವಲ್ಲೇ ತೆಗಿತಾ ಇರೋದ್ರಿಂದ ನಾವು ಫ್ರಂಟಲ್ಲಿ ತೆಗಿಯೋ ಅವಶ್ಯಕತೆ ಇರೋಲ್ಲ. ಅರ್ಧ ಇಂಚೆಲ್ಲ ತೆಗೀರಿ ಅಂತಾರಲ್ಲ, ಅದೆಲ್ಲ ಬೇಡ. ಅದರಿಂದನೇ ಬ್ಲೌಸ್ ಒಂದೊಂದ್ಸಲಿ ಹಾಳಾಗುತ್ತೆ. ಹಿಂಗೆ ಬಂದು ಇದನ್ನು ಸ್ಕೇಲ್ನ ಹಿಂಗೆ ತಿರುಗಿಸ್ಬಿಡಿ. ಸೊ ಈ ಕಂಕುಳ ಹತ್ರ ಏನು ನಮಗೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅದು ನಮಗಿಲ್ಲಿ ಅವಾಯ್ಡ್ ಆಗುತ್ತೆ ಫ್ರಂಟಲ್ಲಿ. ಸೊ ಈ ಥರನೇ ಶೇಪ್ ಬರಬೇಕು ನಿಮಗೆ. ಈಗ ನಾನು ಇಲ್ಲಿಂದ 1.5 ಇಂಚು ಮುಂದೆ ಹೋಗ್ತೀನಿ. ಇವಾಗ ನಮ್ಮದು ಹೆಮ್ ಲೈನು ಏನಿದೆ ಅಂದರೆ ಸ್ಲೀವ್ ರೌಂಡು ಇವ್ರದ್ದು 11 ಇದೆ, ಅಂದರೆ 5.5 ಇಲ್ಲಿ ಬಂದು ಅಲ್ಲಿಂದ 1.5 ಇಂಚು ಮುಂದಕ್ಕೆ ಹೋಗ್ತೀನಿ. ನೀವು ಇದೇ ಮೆಥಡ್ನ ಲಾಂಗ್ ಸ್ಲೀವ್ಗೂ ಸೇಮ್ ಮೆಥಡು ಫಾಲೋ ಮಾಡ್ಬೋದು.
ಸೊ 5.5 ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ. ಸೊ ನೀವು ಈ ಥರ ಸ್ವಲ್ಪ ಕರ್ವಾಗಿ ಕೊಡೋದ್ರಿಂದ ನೀಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ. ಸ್ಲೀವ್ ಅನ್ನೋದು ನೀಟಾಗಿ ಬರುತ್ತೆ. ಈ ಜಾಗದಲ್ಲಿ ಏನು ಲೂಸ್ ಬರುತ್ತೆ ಅಂತಾರೆ, ಅದು ಬರೋಲ್ಲ. ಲಾಂಗ್ ಸ್ಲೀವ್ ಇದ್ದಾಗೂ ನೀವು ಇದೇ ಥರ ಶೇಪಲ್ಲಿ ಕೊಡಿ, ಅದು ನೀಟಾಗಿ ಬರುತ್ತೆ. ಸೊ ಇದನ್ನು ನಾನು ಕಟ್ ಮಾಡ್ಕೋತೀನಿ. ಈಗ ಪಟ್ಟಿ ತೋರಿಸ್ತೀನಿ ನಿಮಗೆ. ಈ ಫ್ರಂಟ್ ಏನಿದೆ ನಮ್ಮದು, ಈ ಫ್ರಂಟನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ ಈ ಥರ ಕರೆಕ್ಟಾಗಿ. ಸೊ ಈ ಲೈನ್ ಮ್ಯಾಚ್ ಆಗಲಿ, ಈ ಥರ ಹಾಕ್ಕೊತೀವಿ ಅಂದ್ಕೊಳ್ಳಿ. ಈ ಥರನೇ ಹಾಕ್ಕೋಬೇಕು ನಾವು. ಇವಾಗ ಇಲ್ಲಿ ಅರ್ಧ ಇಂಚು ಬಿಡೋಣ. ಏನು ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದಿದ್ವಿ, ನಾವು ಇಲ್ಲಿ ಪಟ್ಟಿ ಕೂರಿಸುವಾಗ ಅದು ನಾವು ಹಿಂಗೆ ಕೂರಿಸ್ತೀವಿ, ಹಾಗಾಗಿ ಇದು ಬಿಡೋಣ ಅಂತೇಳಿದ್ದು. ಇಲ್ಲಿಂದ ನಮ್ಗೆ ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬ್ಯಾಲೆನ್ಸ್ ಅನ್ನೋದು ನನಗೆ 2.25 ಸಿಗ್ತಾ ಇದೆ. 2.25ಗೆ ನಾನು 3/4 ಇಂಚು ಆ್ಯಡ್ ಮಾಡ್ತೀನಿ. ಯಾಕಂದರೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಅದು. ಇಲ್ಲಿ 1/4 ಇಂಚು ಹೋಗುತ್ತೆ, ಇಲ್ಲಿ ಕೆಳಗಡೆ 1/4 ಇಂಚು ಹೋಗುತ್ತೆ. ಸೊ ನನಗೆ 3 ಇಂಚು ಸಿಗ್ತಾ ಇದೆ. ಈ ಕಡೆ ಬೇಕಾಗಿರೋ ಡಿಸ್ಟೆನ್ಸು ನನಗೆ 3 ಇಂಚು. ಈಗ ಫ್ರಂಟಲ್ಲಿ ಸ್ವಲ್ಪ ಈ ಪಟ್ಟಿ ಏನು ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ನನಗೆ ಇದು 3/4 ಅಂತ ಅಷ್ಟೇ ಸಿಗ್ತಾ ಇದೆ ಫ್ರಂಟಲ್ಲಿ. 3/4ಗೆ ಅರ್ಧ ಸೇರಿಸ್ತೀನಿ, ಯಾಕಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ. 1/4 ಆಯಿತು. ಈಗ ಅದಕ್ಕೆ 3/4 ಇಂಚ್ ತೊಗೋತೀನಿ. 2 ತೊಗೋತಾ ಇದ್ದೀನಿ. 2 ಸಿಗ್ತಾ ಇದೆ ಆ ಕಡೆ, ಸಾಕಾಗುತ್ತೆ. ಬೇಡ ಪಟ್ಟಿ ಅನ್ನೋ ನಮಗೆ ಚಿಕ್ಕದಾಯಿತು ಅಂದರೆ 2.5 ಬರೋ ಥರ ಇಟ್ಕೋಬಹುದು ನಾವು. ಸೊ 3 2.5 ಅಂತ ತೊಗೋತೀನಿ ನಾನು. ಸೊ ಇದೇ ಥರನೇ ಹಾಕ್ಕೊಳ್ಳೋಣ. ಇಲ್ಲೇನೋ ನಮಗೆ ಈ ಕಡೆ ಏನು ಲೆಕ್ಕ ಇರಲ್ಲ. ಸೊ ನಮಗೆ ಈ ಕಡೆ ಏನು ನಾವು ಸ್ಲೀವ್ ಕೂರಿಸಿರ್ತೀವಿ ಆ ಕಡೆ ನಮಗೆ ಹೆಚ್ಚು ಕಮ್ಮಿ ಬರಬಾರ್ದು, ಅಪ್ಪು ಡೌನ್ ಆಗಬಾರ್ದು. ಅದು ಅಲ್ಲಿ ಒಂಚೂರು ಗಮನದಿಂದ ನೋಡ್ಕೊಳ್ಳಿ. ನಾನು ಇಲ್ಲಿ ಮಧ್ಯದಲ್ಲಿ 2.5 ತೊಗೋತೀನಿ. ಇದು ಸ್ಟ್ರೈಟ್ ಲೈನ್ ಹಾಕೊತೀನಿ. ಫ್ರಂಟಲ್ಲಿ ನಾನು 3 ಇಂಚ್ ತೊಗೋತಾ ಇದ್ದೀನಿ. ಬಟ್ಟೆ ಇದೆ, ಈ ಕಡೆನೇ ಬರೋಣ. ಸೊ ಇಲ್ಲೂ ಅಷ್ಟೇ 3 ಇಂಚ್ ಮೇಲೆ ಹೋಗೋಣ. ಇವಾಗ ನಾವು ಏನು ಫ್ರಂಟ್ ಕಟ್ ಮಾಡಿದ್ದೀವಿ ಒಂದು ಶೇಪ್ ಕೊಡೋಣ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಗೆ ಬರ್ತಾ ಇದೆ. ಇದೊಂದು ಶೇಪ್ ಇದೇನಿದೆಯೋ ಅದನ್ನೇ ಕೊಡೋಣ. ಓಕೆ, ಇವಾಗ ಇದೆರಡು ನಮಗೆ ಮೈನಸ್ ಆಗುತ್ತಲ್ವ ಹಿಂಗೆ. ಹಾಗಾಗಿ ಇದನ್ನು ಬಿಟ್ಟು ಈ ಲೈನ್ ಬಂತಲ್ವ, ಈ ಲೈನಿಂದ ನಾನು 3 ಇಂಚು ನೋಡ್ಕೋತೀನಿ. ಇಲ್ಲಿಗೆ ಒಂದು ಶೇಪ್ ಕೊಡೋಣ. ಇಲ್ಲಿ ನಾವು ನೋಡ್ಕೊಬೇಕು. ಇದು ಸೊಂಟದ ಸುತ್ತಳತೆ ನಮ್ಮದು 8.75 ಇದೆ. 8.75ಗೆ 1/4 ಇಂಚೇ ಸೇರಿಸ್ತೀನಿ ನಾನು. 9 ಆಯಿತು. ಸೊ ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಇದನ್ನು ಈ ಥರ ಸೇರಿಸ್ತೀನಿ ನಾನು. ಸೊ ನಮ್ಮದು ಪಟ್ಟಿ ರೆಡಿಯಾಗಿದೆ.
ಓಕೆ, ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೀವು ನೋಡ್ಬೋದು ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ. ಏನಂದರೆ ಇದಕ್ಕೂ ಅದು ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸೆಕೆಂಡು. ಶೋಲ್ಡ್ರು ಜಾಯಿನ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನೆಕ್ ವಿಡ್ತ್ನ ಹಿಂದೆ ಮುಂದೆ ಬೇರೆ ಬೇರೆ ತೊಗೊಂಡ್ರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು. ಇವಾಗ ಇಲ್ಲಿ ನೋಡಬಹುದು ನೀವು, ನಾವು ಇದನ್ನ ಹಿಂಗೆ ಹಾಕೊತೀವಿ ಅಂದ್ಕೊಳ್ಳಿ. ಇದು ಹಾಕಿದ್ಮೇಲೆ ನಮಗೆ ಈ ಥರ ಹಿಗ್ಗಿರುತ್ತೆ. ಸೊ ನಾನಿಲ್ಲಿ ಕಾಲು ಇಂಚು ನಾನಿಲ್ಲಿ ಇದು ಡಾಟ್ ಹಿಡಿತಾ ಇದ್ದೀನಿ. ಹಂಗಾಗಿ ಇದು ಈ ಥರ ಇದು ಎಕ್ಸ್ಟ್ರಾ ಏನಿದೆ ಅದು ಇಲ್ಲಿ ಬರುತ್ತೆ. ಸೊ ಇಷ್ಟು ಹಿಗ್ಗುತ್ತೆ ನಮಗೆ. ಇದು ವೇರ್ ಮಾಡಿದ್ಮೇಲೆ ಇಷ್ಟು ಹಿಗ್ಗಿರುತ್ತೆ. ನಾವು ಶೋಲ್ಡ್ರು ಜಾಯಿನ್ ಮಾಡೋದು. ಇದು ನಮ್ಗೆ ಇಲ್ಲಿಗೆ ಬರಬೇಕು, ಕಾಣಿಸ್ತಿದೆಯಾ? ಇದು ನಮ್ಗೆ ಇಲ್ಲಿ ಬರುತ್ತೆ. ಇವಾಗ ಈ ಎಕ್ಸ್ಟ್ರಾ ಏನಿದೆ ಅದು ನಾವಿಲ್ಲಿ ಟಕ್ಸ್ ಹಿಡಿತೀವಿ. ಎಕ್ಸ್ಟ್ರಾನ ನಾವು ಟಕ್ಸ್ ಹಿಡಿದ್ರೆ ಅದು ನ್ಯಾಚುರಲ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ಒಳಗಡೆ ಹೋಗಿದೆ. ನಾವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅದಾಗ ಅದೇನೇ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದೆ. ಇಲ್ಲಿ ನಮ್ಗೆ ಇದು ಎಕ್ಸ್ಟ್ರಾ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಎಕ್ಸ್ಟ್ರಾ ಬರೋದು. ಇವಾಗ ನೋಡಿ, ಇದ್ರ ಮೇಲೆ ಒಂದು ವೆಯ್ಟ್ ಇಕ್ತೀನಿ ನೋಡಿ. ಇವಾಗ ಈ ಡಾಟ್ ಹಿಡಿಯೋಣ ನಾವು. ಪೇಪರ್ ಆಗಿದೆ, ಇಲ್ಲೊಂದು ಸ್ಟಾಪ್ಲರ್ ಹೊಡೆದು ತೋರಿಸ್ತಿದ್ದೆ. ಸೊ ಇದು ಈ ಥರ ಬರ್ತಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಇದು ಕಪ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ನೆಕ್ ಬಿಡ್ತು ನಾನಿಲ್ಲಿ ಫ್ರಂಟು ಬ್ಯಾಕು ಕಡಿಮೆ ಜಾಸ್ತಿ ತೊಗೊಂಡಿದ್ದೀನಿ ಅಂತ ನೀವೇನು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅದು ನ್ಯಾಚುರಲ್ ಆಗಿ ಕರೆಕ್ಟಾಗಿ ಬರುತ್ತೆ. ಸೊ ಇದು ಹಿಂಗೆ ಬರುತ್ತೆ. ಸೊ ನಮಗೆ ಬ್ಲೌಸಲ್ಲಿ ಗ್ಯಾಪ್ ಅನ್ನೋದು ಬರೋದಿಲ್ಲ. ಈ ಕಡೆನೂ ಇಟ್ಟು ತೋರಿಸ್ಬಿಡ್ತೀನಿ ನೋಡಿ. ಎರಡು ಇಲ್ಲೇ ಇದೆ. ಸೊ ಸೇಮ್ ಅದೂ ಈ ಕಡೆನೇ ಬರುತ್ತೆ. ಇವಾಗ ನಿಮಗೆ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗೋದಿಲ್ಲ. ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ಸಿಕ್ಕಿದೆ ನಮಗೆ. ಹಂಗಾಗಿ ನೀವು ಇಲ್ಲಿ ಬಟನ್ ಹಾಕಿದ್ರು ಕೂಡ ನಿಮಗೆ ಚೆಸ್ಟ್ ಲೈನ್ ಅನ್ನೋದು ಟೈಟ್ ಬರೋದಿಲ್ಲ. ಮತ್ತು ಈ ರೌಂಡ್ ಶೇಪ್ ಏನಿದೆ ಇದು ನೀಟಾಗಿ ಬರುತ್ತೆ. ಇದು ನೀಟಾಗಿ ಕೂತಿದೆ, ಯಾಕಂದರೆ ನಾವಿಲ್ಲಿ 3.5ವರೆಗೂ ತೊಗೊಂಡಿದ್ದೀವಿ. ಈ ರೌಂಡ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಹಿಡಿದ್ರೆ ಇವಾಗ ಇದು ಹಿಡ್ದಿದ್ದೀವಿ ಅಂದ್ಕೊಳ್ಳಿ. ಇವಾಗ ನಾವು ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ನಾನು ಮರ್ತೆ. ಈಗ ಹಿಡ್ದಿದ್ದೀವಲ್ಲ ಇದು, ಇವಾಗ ನಮ್ಗೆ ಈ ಡಿಸ್ಟೆನ್ಸ್ ಅನ್ನೋದು 8 ಬರಬೇಕು. ಇನ್ ಕೇಸ್ ಅದು ಬಂದಿಲ್ಲ ಅಂದರೆ ನಾವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಿಡಿಬೇಕಾಗಿರುತ್ತೆ. ನಾವು ಶೋಲ್ಡ್ರು ಜಾಯಿನ್ ಮಾಡುವಾಗ ಒಂದ್ಸಲಿ ನೋಡ್ಕೋಬೇಕು. ಇಲ್ಲ ಅವಾಗ ಇದು ಲೂಸ್ ಇದೆಯಾ ಟೈಟ್ ಇದೆಯಾ ನಾವು ಇಲ್ಲೇ ಸರಿ ಮಾಡ್ಕೋಬೋದು ಸ್ಲೀವ್ ಕೂರ್ಸೋಕೆ ಮುಂಚೆ. ಇಲ್ಲಿ ನೋಡ್ಕೊತೀನಿ ನಾನು. ಆ್ಯಕ್ಚುಲಿ ಇಲ್ಲಿಂದ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅವಾಗ ನಾವು ಅಲ್ಲಿ ಎಷ್ಟು ಹಿಡಿಬೇಕು ಅಂತ. ಸೊ ನೋಡಿ, ಇದು ಎಷ್ಟು ಎಕ್ಸ್ಟ್ರಾ ಬಂದಿದೆ ಅಂದರೆ ನಮ್ಗೆ ಇಲ್ಲಿ ಜಾಸ್ತಿನೇ ಬರ್ತಾ ಇದೆ. ನೀವು ಒಂದ್ಸಲಿ ನೋಡ್ಕೊಳ್ಳೋಣ. ಈ ಥರ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಇಷ್ಟು ನಾವು ಇವಾಗ ಡಾಟ್ ಹಿಡ್ದಿದ್ದೀವಿ. ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳೋಣ. ಇದು ನಮ್ಮದು ಮಾರ್ಜಿನ್ ಏನಿದೆ ಎಸಿಮ್ ಅಲೈನ್ಸ್, ಇದು ಇಲ್ಲಿಂದಾನೇ ನೋಡ್ಕೊಬೇಕು. ನಮ್ಗೆ 8 ಇಂಚಾದರೆ ಸಾಕು. ಸೊ 1/4 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ. ಅದನ್ನು ನಾವಿಲ್ಲಿ ಹಿಂಗೆ ತಗೋಬೇಕು. ಈ ಥರನೇ ಸ್ಟಿಚ್ ಹಾಕೋಬೇಕು. ಮೊದಲೇ ನೀವು ನೋಡ್ಕೊಳ್ಳಿ ಈ ಥರ ಏನಾದ್ರು ಎಕ್ಸ್ಟ್ರಾ ಬರ್ತಿದೆಯಾ ಏನು ಅಂತ. ಅವಾಗ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಅರ್ಧ ಇಂಚ್ ಮಾತ್ರ ಬಿಟ್ಟಿದ್ದೀವಿ ಅಂತ ಅರ್ಧ ಇಂಚ್ ಅಷ್ಟೇ ನೀವು ಹಿಡಿಬೇಕಂತ ಏನೂ ಇಲ್ಲ. ಸೊ ಗೊತ್ತಾಯಿತು ಅನಿಸುತ್ತೆ. ಹೊಲ್ದ್ಮೇಲೆ ಅವ್ರು ಹಾಕ್ಕೊಂತಾರೆ, ಫೋಟೋ ಹಾಕ್ತೀನಿ ನೋಡಿ. ಸೊ ಇದನ್ನು ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ನನಗೆ ಕಮೆಂಟ್ ಹಾಕಿ. ಸೊ ಈಗ ಬಂದಿರೋ ಕಮೆಂಟು ನಾನು ತುಂಬ ರಿಪ್ಲೈ ಮಾಡೇ ಇಲ್ಲ. ಸೊ ಅದು ನನಗೆ ನೋಟಿಫಿಕೇಷನ್ನು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಖಂಡಿತ ಎಲ್ಲ ಸಮಸ್ಯೆಗೂ ನೀವೇನು ಕ್ವಶನ್ ಕೇಳಿದ್ದೀರಾ ಅದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ.